ಬೇಕಪ್ಪ. ಇವರು ಗೌಡ್ರ 2,001 ರೂಪಾಯಿನ ಕಂಪನಿ ಕೊಟ್ಟಿರ್ತಾರೆ. ಗೌಡ್ರ ಗೌಡ್ರ ಕರಿಯ ಯಾರು ಬೇಕಾಯಿತು? ದೊಡ್ಡ ಗೌಡ್ರ ಬೇಕಾಗಿತ್ರಿ ಬುದ್ಧಿ. ಅವರು ಈಗ ತಾನೇ ಹೊರಗಡೆ ಹೋದರು. ಕರಿಯ ಏಕೆ, ಏನು ಸಮಾಚಾರ? ಆ ರಾಮನ್ ತಂಗಿ ಶಾಂತ ಯಾಕ ಈ ಕಡೆನ ಬರತ್ತಾಳ್ರಿ ಬುದ್ಧಿ. ಬರಲಿ ಬಿಡು, ವಿಷಯ ಏನಂತ ವಿಚಾರಿಸಿದ್ರೆ ಆಯ್ತು. ಅಯ್ಯೋ ದಣಿ, ನೀವು ಆಕಿನ ಯಾವ್ದಕ್ಕೂ ಮಾತಾಡ್ಸ್ಬೇಡ್ರಿ. ಆಕಿ ಭಾಳ ಕೆಟ್ಟವಳದಾಳ. ಏಕೆ? ಅವಳಿಗೆ ದೆವ್ವ ಬಡ್ಕೊಂಡೈತ್ರಿ, ದೆವ್ವ. ಮತ್ತು ಹಂಗ ನಿಮ್ಮನ್ನ ದೆವ್ವನ ಬಿಡ್ತಾಳ ನೋಡ್ರಿ ಆಕಿ. ನಿಮ್ಮಂತ ಹರಿಯದ ಹುಡುಗರು ಕಂಡ್ರಂದ್ರೆ ವ್ಯಾಮೋದಿನಾಗ ಬುಟ್ಟ್ಯಾಗ ಹಾಕಿ ಅಂತಾಳ್ರಿ ಆಕಿ. ಅವಳು ಹಾಗೆ ಮಾಡಲು ಕಾರಣ? ಆಕಿಗೆ ದೆವ್ವ ಬಡ್ಕೊಂಡೈತ್ರಿ. ಮತ್ತು ನಿಮ್ಮ ದೆವ್ವನ ಬಿಡ್ತಾಳ ನೋಡ್ರಿ ಆಕಿ. ಸರಿ, ಅವಳೇಕೆ ಹೀಗೆ ಆದಳು? ಹೊಟ್ಟೆಗೆ ತಿನ್ನಾಕ ಇಟ್ಟಿಲ್ಲ ಅಂದ್ರೆ ಮತ್ತೇನು ಮಾಡ್ತಾಳ್ರಿ ಗೌಡ್ರಿ? ಸುಳ್ಳಿಲ್ಲದ ಕಡಬಡವರನ್ನೇ ಉಚ್ಚಾರಿಸಿ ಮಾತನಾಡ್ತೀಯಾ ಬೇಕಪ್ಪ? ನಿನ್ನ ಹಲ್ಲುಗಳನ್ನು ಬಿಗಿರಿದ ಮಾತನಾಡು. ನೀನು ಕೂಡ ಒಬ್ಬ ದೊಡ್ಡ ಜಮೀನ್ದಾರನಲ್ಲ, ಒಬ್ಬ ಮನೆಯ ಆಳು. ಇನ್ನೊಂದು ನೆನಪಿನಲ್ಲಿ ಇಟ್ಕೋ ಹವ್ಯಾಕಿ. ಇನ್ನೊಂದು ಸರಿ ಬಡ ಹೆಣ್ಣು ಮಕ್ಕಳಿಗಾಗೆಲ್ಲ ಮಾತನಾಡಿದ್ರೆ ನಿನ್ನ ಮೂಲ ಗುಂಪಾಗುತ್ತದೆ. ಹುಷಾರ್. ನಮಸ್ಕಾರ ಸಣ್ಣ ಗೌಡ್ರಿಗೆ. ನಮಸ್ಕಾರ, ಬನ್ನಿ ಕುಂತ್ಕೊಳ್ಳಿ. ಯಾರು ಬೇಕಾಯ್ತು? ನನಗೆ ದೊಡ್ಡ ಗೌಡ್ರು ಬೇಕಾಗಿತ್ತು. ಸರಿ, ಏಕೆ? ಏನೂ ಇಲ್ಲ, ಏನೆಲ್ಲ ಕಷ್ಟವನ್ನು ನಿಮ್ಮ ಮುಂದೆ ಏನು ಅಂತ ಹೇಳ್ಕೊಳ್ಳಿ. ಹೊಟ್ಟೆಗೆ ತುತ್ತನ್ನಕ್ಕೂ ಗತಿ ಇಲ್ಲದೆ ನಾವೀಗ ತುಂಬ ನಿರ್ಗತಿಗೆ ಸ್ಥಿತಿಯಲ್ಲಿದ್ದೀವಿ. ಅದಕ್ಕಾಗಿ ನಾನು ಈ ಮನೆಯಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡಬೇಕು ಅಂತ ಬಂದೆ. ಅದಕ್ಕಾಗಿ ಗೌಡ್ರ ಹತ್ರ ಮಾತಾಡೋಣ ಅಂತ. ಸರಿ, ಹಾಗೆ ಆಗಲಿ. ಅದಕ್ಕೇಕೆ ಕಣ್ಣೀರು ಹಾಕ್ತಾ ಇದ್ರಾ? ಪರವಾಗಿಲ್ಲ, ಒಳಗೆ ಹೋಗಿ ಕೆಲಸ ಮಾಡ್ತಾ ಇರಿ. ನಮ್ಮ ತಂದೆಯವರು ಬಂದ ಮೇಲೆ ನಾನೆಲ್ಲ ಹೇಳುತ್ತೇನೆ, ಆಯ್ತೆ? ಆಗ್ಲಿ ಗೌಡ್ರಿ. ಎತ್ಕೊಳ್ರಿ, ದೊಡ್ಡ ಗೌಡ್ರಲ್ದಾನ ಒಳಗೆ ಹೋಗ್ತಾ ಇದ್ರಲ್ಲ ನೀವು. ಅಯ್ಯೋ, ಅವ್ರಿಗೆ ನಾನೆಲ್ಲ ಹೇಳ್ತೇನೆ. ನಿನ್ನ ಕೆಲಸ ನೀನು ನೋಡ್ಕೊ ಹೋಗು. ಆಯ್ತ್ರಿ ಬುದ್ಧಿ. ಹೋಗಲೇ, ನಾನ್ ಸೆನ್ಸ್. ಆಯ್ತ್ರಿ ಬುದ್ಧಿ. ಶಾಂತ, ಕರಿ ಆಡಿದ ಮಾತನ್ನು ಮನಸ್ಕೊಳ್ಕೊಳ್ಳಬೇಡ. ಹೋಗು, ಬೆಳಗ್ಗೆ ಹೋಗಿ ಒಂದು ಲೋಟ ಕಾಫಿಯನ್ನು ಮಾಡ್ಕೊಂಡು ಬಾ. ಆಗ್ಲಿ ಗೌಡ್ರಿ. ಇವಳ ಹಾವ ಭಾವ ಮಾತು ಮೌನ ನೋಡಿದ್ರಿ ಬಹು ಸ್ವಾಧ್ಯಿಯಂತೆ ತೋರುತ್ತದೆ. ಆದರೆ ಇರಲಿ, ವಿಚಾರಿಸಿದರಾಯಿತು. ಆದರೆ ಇಂದಿನ ಕಾಲದಲ್ಲಿ ಬಡವರು ಬಡವರಿಗೆ ಸೇರುವುದಿಲ್ಲ, ಶ್ರೀಮಂತರು ಶ್ರೀಮಂತರಿಗೆ ಸೇರುವುದಿಲ್ಲ, ಹೆಣ್ಣು ಹೆಣ್ಣಿಗೆ ಸೇರುವುದಿಲ್ಲ, ಗಂಡು ಗಂಡುಗೆ ಸೇರುವುದಿಲ್ಲ, ರಾಜಕಾರಣಿಗಳು ರಾಜಕಾರಣಿಗಳೇ ಸೇರುವುದಿಲ್ಲ. ಆದರೆ ಇಂಥ ಯುಗದಲ್ಲಿ ಇಂಥ ಬಾಯಿ ಸತ್ತ ಬಡವರು ಬದುಕುವುದೇ ಕಷ್ಟ. ತೆಗೆದುಕೊಳ್ಳಿ. ಏನು ಶಾಂತ, ಇಷ್ಟು ಬೇಗ? ಪರವಾಗಿಲ್ಲ. ಈ ಹಾಳಾದ ಹಳ್ಳಿಯಲ್ಲಿ ಬೆಳೆದ ನೀನು ಇಷ್ಟು ಉತ್ತಮ ರೀತಿಯಲ್ಲಿ ಮಾತನಾಡೋದನ್ನು ಯಾವಾಗ ಕಲ್ತಿ? ಕೇಳೋತಿರಲಿಲ್ಲ. ತುಚ್ಛ ತಂದಲ್ಲಿ ಬಂದ ನನಗೆ ಉಚ್ಚ ಸ್ಥಾನದಲ್ಲಿ ನಿಂತು ಒಳ್ಳೆ ಕೆಲಸವನ್ನು ದೊರಕಿಸಿಕೊಟ್ರಿ. ಆಗ್ಲೇ ಅರ್ಥ ಮಾಡಿಕೊಂಡೆ. ಆಗ್ಲೇ ನಾನೆಲ್ಲವನ್ನು ಕಲಿತೆ. ಅಂದರೆ ಮನುಷ್ಯನಾಗಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಾಲಕ್ಕೆ ತಕ್ಕಂತೆ ನಾವೆಲ್ಲರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಲೇಬೇಕು. ತಾಯಿಯ ಗರ್ಭದಲ್ಲಿ ಹಾಗಿದ್ದೀವಿ ಅಂತ ಮಾತ್ರಕ್ಕೆ ಬಾಹ್ಯ ಲೋಕದಲ್ಲಿ ಕೂಡ ಅದೇ ರೀತಿ ಇರ್ತೀವಿ ಅಂದರೆ ಈ ಸಮಾಜ ನಮ್ಮನ್ನ ಗಾಳಿಯಂತೆ ದೂರ ಬಿಡುತ್ತಷ್ಟೇ.
ಬಲೆ ಬಲೆ ಶಾಂತ, ಹುಟ್ಟಿದ್ದು ಬಡವರ ಮನೆಯಾದರೂ ನಡೆ ನುಡಿ ಎಲ್ಲ ರಾಜ ಮನೆತನಕ್ಕೆ ಹೊಂದಿರುತ್ತವೆ. ಆದರೆ ಇರಲಿ, ನೋಡಿ, ನಾನು ಕೂಡ ಬಡ ಮನೆಯಲ್ಲಿ ಹುಟ್ಟಿದವಳಿಲ್ಲ, ರಾಜರ ಮನೆಯಲ್ಲಿ ಹುಟ್ಟಿದವಳು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿಗೆ ಅನುಗುಣವಾಗಿ ಈಗ ನಮ್ಮ ಸ್ಥಿತಿ ಈ ಸ್ಥಿತಿಗೆ ಬಂದು ನಿಂತಿದೆ. ಹೇಗಾದ್ರೂ ಮಾಡಿ ಜೀವನವನ್ನು ಸಾಗಿಸೋದಕ್ಕೆ ಕಾಲವನ್ನು ನೂಕ್ಲೇಬೇಕಲ್ಲ. ಶಾಂತ, ಸುಮ್ಮನೆ ನೊಂದಿಕೊಂಡು ಹಾಗೆ ಕಣ್ಣೀರು ಹಾಕಬೇಡ. ಆದರೆ ನಂದೊಂದು ಮಾತು ನಡೆಸಿಕೊಡ್ತೀಯಾ? ಹೇಳಿ ಗೌಡ್ರು, ಅದೇನು ಅಂತ. ಸಾಧ್ಯವಾದ್ರೆ ಒಂದು ಮಾತಲ್ಲ, ಆ ನಿಮ್ಮ 10 ಮಾತನ್ನು ಕೂಡ ನಾನು ನಡೆಸ್ಕೊಡ್ತೀನಿ. ಶಾಂತ, ನಿನ್ನ ಅಂತರಾಳದಿಂದ ನೊಂದು ಬಂದ ಈ ನಿನ್ನ ಕಣ್ಣೀರನ್ನು ನನ್ನ ಅಂತರಾತ್ಮದಿಂದಲೇ ಒರೆಸಿ ನಿನ್ನ ಈ ಸಮಾಜದಲ್ಲಿ ಒಬ್ಬ ಗೃಹಿಣಿಯಾಗಿ ಮಾಡಬೇಕೆಂಬ ಹಂಬಲಿದೆ. ಅದಕ್ಕೆ ನೀನು ಒಪ್ಪಿಯಾ? ಅಂದ್ರೆ ನೀವು ಆಡುವ ಮಾತಿನ ಅರ್ಥ? ಅಂದ ಪ್ರಸಂಗ ಬಂದಾಗ ಎಲ್ಲವನ್ನು ಬಿಡಿಸಿ ಹೇಳುತ್ತೇನೆ. ಆದರೆ ಈಗ ನಮ್ಮ ತಂದೆಯವರು ಬರೋ ಸಮಯ ಆಯಿತು, ನೀನು ಒಳಗಿನಿದೆ. ಹಾಗೇ ಆಗಲಿ. ಶಾಂತ, ನಾನು ಆಮೇಲೆ ತೋಟದ ಹೊಲಕ್ಕೆ ಹೋಗ್ತೇನೆ. ಅಲ್ಲಿಗೆ ಊಟವನ್ನು ತೆಗೆದುಕೊಂಡು ಬಾ, ಅಲ್ಲಿ ಎಲ್ಲ ವಿಚಾರವನ್ನು ಹೇಳ್ತೇನೆ. ಆಯ್ತೆ? ಹೋಗುವ ಮುನ್ನ ಒಂದು ಸಂಗೀತವನ್ನು ಪಾಠ ನನ್ನ ಚೆಲುವೆ ಪಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಡಿಗೆ ನೀ ಪಾದ ಸನಿಹಕ್ಕೆ
ಎಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ನೀನು ನೋಡು ನೆನಪು ನನಗೆ ಜೀವಿಗಳ ಬಾಳ ಹಾಡಿಗೆ ಕಲ್ಲು ಮುಳ್ಳು ಅನುರಾಗದ ಹೊಸ ವಾಟ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಎಂಡ್ ನೈಸ್ ರಿಚ್. ಇಂಥ ಅಮೃತ ಉಳ್ಳಗಳ ಹೆಣ್ಣುಗಳು ಮದುವೆಯಾಗುವರು ಪುಣ್ಯ ಮಾಡಿರಬೇಕು. ಆದರೆ ಇಂಥ ಅಮೃತ ಹೆಣ್ಣುಗಳು ಹೆಚ್ಚಾಗಿ ಬಡವರ ಮನೆಯಲ್ಲೇ ಹುಟ್ಟಿರುತ್ತವೆ. ಆದರೆ ಇರಲಿ, ಆದರೆ ಇಂಥ ಬಡವುಳ್ಳ ಹೆಣ್ಣುಗಳು ಹೆಚ್ಚಾಗಿ ಬಡವರ ಮನೆಯಲ್ಲಿ ಹುಟ್ಟುತ್ತವೆ. ಇವಳ ಹಾಲಿನಂತೆ ಗುಣಕ್ಕೆ ಜೇನುಣಿಸಿ ನಮ್ಮಿಬ್ಬರ ಹೃದಯ ಒಂದು ಗುಡಿಸಲೇಬೇಕು. ಮೇಲಾಗಿ ಆ ದೈವ ಸಂಕಲ್ಪವೂ ಬೇಕು. ಒಂದು ಪಕ್ಷ ಒಪ್ಪದಿದ್ದರೆ, ನಮ್ಮ ತಂದೆ ಒಪ್ಪದಿದ್ದರೆ ರಿಜಿಸ್ಟ್ರಿ ಮದುವೆ ಆದರೆ ಆಯಿತು. ಹಾಂ, ಈಗ ಟೈಮ್ ಆಯಿತು, ಅಪ್ಪ ಇನ್ನೂ ಬರಲಿಲ್ಲ. ತೋಟದ ಹೊಲಕ್ಕೆ ಹೋಗೋಣ. ಗೌಡ್ರೆ, ಪ್ರದೀಪ್ ಗೌಡ್ರೆ. ಓ ಶಾಂತ, ಬರ್ಬೇಕು ಅವ್ರು ನಮ್ಮ ಬಾಳೆ ತೋಟದಾಗ. ಹಾ, ಇಲ್ಲಿ ತನಕ ಬಂದೈತಿ ಅಲ್ಲ. ಏನೇನು ತಲೆ ಮೇಲೆ ಇರ್ದೇನು? ಗೌಡ್ರೆ, ನಿಮ್ಮ ಮಗ ಪ್ರದೀಪ್ ಗೌಡ್ರು ನನ್ನನ್ನು ನಿಮ್ಮ ಮನೆಯಲ್ಲಿ ಕೂಲಿ ಆಳಾಗಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ಬಾಳೆ ತೋಟಕ್ಕೆ ಊಟವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಅದಕ್ಕಾಗಿ ಬಂದಿದ್ದೆ ಅಷ್ಟೇ. ಪರವಾಗಿಲ್ಲ ಬಿಡು ಶಾಂತ, ಇಲ್ಲಿವರೆಗೆ ಬಂದೈತೆ ಅನ್ನ ನಿಮ್ದ. ಹಾ ಶಾಂತ, ಅವ ಈಗ ಊಟ ಮಾಡಿ ಬರ್ತಾನೊಂದು ನಿಮ್ಮ ಮನೆ ಕಡೆ ನಮ್ಮ ಮನೆ ಕಡೆನೇ ಹೋಲ. ಅಯ್ಯೋ ಹೌದಾ, ಸರಿ ಬಿಡಿ, ಹಾಗಾದ್ರೆ ನಾನು ಈಗಲೇ ಹೊರಟು ಹೋಗ್ತೀನಿ. ನಿಲ್ಲು ಶಾಂತ, ನಿಲ್ಲು. ಈ ಬುತ್ತಿ ನಾನು ಉಣ್ಬೋದಾ? ಅಯ್ಯೋ, ಅದಕ್ಕೆ ಯಾಕೆ ಬೇಡ ಅಂತ ಹೇಳ್ತೀರಾ? ಸರಿ ಬನ್ನಿ, ಊಟ ಮಾಡಿ. ಹಾ, ತೆಗೆದುಕೊಂಬ. ಪರವಾಗಿಲ್ಲ, ತಳಗಿಡು. ಶಾಂತ, ನಿಲ್ಲು ಶಾಂತ, ಅವಸರ ಮಾಡಬೇಡ. ಯಾಕೆ ಗೌಡ್ರೆ? ಹಾ, ತಗೋ ಈ ನೋಟಿನ ಪೆಂಡಿನ. ಗೌಡ್ರೆ, ಈ ಹಣ ನನಗೇಕೆ? ನಿನಗೂ ಅಷ್ಟು ತಿಳಿಯೋದಿಲ್ಲ ಶಾಂತ. ಈ ಹಣದಿಂದ ನನಗೆ ತೃಪ್ತಿ ಸಿಗ್ತೈತಿ, ನಿನಗೆ ಶಾಂತಿ ಸಿಗ್ತೈತಿ. ಅದಕ್ಕೆ ತೆಗೆದುಕೊಂಡು ಶಾಂತ, ತೆಗೆದುಕೊಳ್ಳು. ಗೌಡ್ರೆ, ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಾ. ಅಷ್ಟೇ ಅಲ್ಲದೆ ಇಡೀ ಊರಿಗೆ ನ್ಯಾಯ ಪಂಚಾಯಿತಿ ಮಾಡುವಂಥ ದೊಡ್ಡ ಸ್ಥಾನವನ್ನು ತೆಗೆದುಕೊಂಡಿದ್ದೀರಾ. ಹೀಗಿರ್ಬೇಕಾದ್ರೆ ಮಗಳ ಸ್ಥಾನದಲ್ಲಿರುವಂಥ ನನ್ನ ಮೇಲೆ ಕಾಮದ ಕಣ್ಣನ್ನು ಹಾಕ್ತಾ ಇದ್ದೀರಲ್ಲ, ಇದೆಲ್ಲ ಒಳ್ಳೆಯದಲ್ಲ ಗೌಡ್ರೆ. ದಯವಿಟ್ಟು ಇಂಥ ಕೆಟ್ಟ ವಿಚಾರವನ್ನು ಬರೆದು ನನ್ನೆಲ್ಲ ನಿಮ್ಮ ಮಗಳು ಅಂತ ತಿಳಿದುಕೊಳ್ಳಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ. ಕಟ್ಟಿ ಹಾಕೋದಿಲ್ಲ ಶಾಂತ, ನಿನ್ನನ್ನು ಕಟ್ಟಿ ಹಾಕೋಲ್ಲ, ಬಿಟ್ಟು ಬಿಡ್ತೀನಿ. ಆದ್ರೆ 10 ನಿಮಿಷ ಮಾತಾಡ್ಕೊಂತೀನಿ. ಯಾರಾದ್ರೂ ಕಾಪಾಡಿ, ನನ್ನೇನು ಮಾಡಬೇಡಿ ಗೌಡ್ರೆ. ದಯವಿಟ್ಟು ನನ್ನ ಮಾನವನ ಬೀದಿ ಪಾಲ್ ಮಾಡಬೇಡಿ. ನೋಡು ಶಾಂತ, ಎಲೆ ಮರಿಯಾಗ ಅಳಿರೋ ಹೂವಿನಂಗ ನೀನು ನನ್ನ ಅಪ್ಕೊಂಡು ರತಿ ಕಡೆ ಆಡಿದ್ರ ಆ ಹಣ ನೀನು ಉಡಿಯ ಸೇರುತ್ತೆ, ನನಗ ತೃಪ್ತಿ ಸಿಗುತ್ತೆ. ಬಾ ಶಾಂತ, ಬಾ.
ಶಾಂತ ಏನದು ಬಂದೆ ಬಂದೆ ಬಂದೇ ಬಿಟ್ನಾ ಈ ಬದ್ಮಾಸ್ ನನ್ನ ಮಗ. ಶಾಂತ ಏಕೆ ಸಿರಿದೆಯಲ್ಲ? ಅಪ್ಪಾಜಿ ಬೇರೆ ಇಲ್ಲೇ ಇದ್ದಾರೆ, ಏಕೆ ಕುಗ್ದಿ? ನೀವಿಲ್ಲಿ ಹಾ ಹೌದು, ಈಗ ಏನಾಯ್ತು? ಅದು ಅದು ಏನಾಯ್ತು ಅಂದ್ರೆ ಹೌದು ಏನಾಯ್ತು ಅಂತ ಸ್ವಲ್ಪ ಬಾಯಿ ಬಿಚ್ಚಿ ಹೇಳು. ಹೀಗೆ ಅಳ್ತಾ ಇದ್ದರೆ ನನಗೇನು ಅರ್ಥ ಆಗಬೇಕು, ಹೇಳು ಶಾಂತ. ಅಪ್ಪಾಜಿ ಇಲ್ಲಿ ಏನ್ ಹೇಳುತ್ತಂತ ನಿಮ್ಗೇನಾದ್ರೂ ಗೊತ್ತೇ? ಹೇಳ್ತೀನಿ ಬೇಡ ಬೇಡ ಕಿತ್ತ ವಿಷಯ ಇರುವಂತ ನಾನೇ ಹೇಳ್ತೀನಿ. ನಾನು ದಾರಿ ಹಿಡಿದು ಬರ್ತಾ ಇರ್ಬೇಕಾದ್ರೆ ಇಲ್ಲೊಂದು ದೊಡ್ಡ ನಾಗರ ಹಾವನ್ನು ನೋಡಿದೆ. ಅಪ್ಪಾಜಿ ಸದ್ಯ ಇರಲಿಲ್ಲವೇ? ಬದುಕಿಕೊಂಡೆ. ಅಪ್ಪಾಜಿ ಇರಲಿಲ್ಲವೇ? ಅವರೇ ನನ್ನೆಲ್ಲ ಕಾಪಾಡಿತು. ಹೌದೇ ಅಪ್ಪ? ಅಪ್ಪ ಪಾಪ ಹೊಟ್ಟೆ ಪಾಡಿಗಾಗಿ ಮನೆ ಕೆಲಸಕ್ಕೆ ಬಂದ ದಿನವೇ ಹಾಳಾದ ಹೋಗೊತ್ತಲು ಪ್ರಯತ್ನಿಸಬೇಕೆ? ಚೇಚೆ, ದೇವರು ಇದಿಗೆ ಕರುಣೆನೇ ಎಂಬುದೇ ಇಲ್ಲ. ನೋಡಿ ಅಪ್ಪಾಜಿ, ನೀವು ಸಮಯಕ್ಕೆ ಸರಿಯಾಗಿ ಬಂದು ಒಂದು ಹೆಣ್ಣಿನ ಪ್ರಾಣ ಕಾಪಾಡಿದ್ದಕ್ಕೆ ಈ ಹೆಣ್ಣು ಜೀವಿ ಸದಾಕಾಲ ನಿಮ್ಮ ಚಿರುಣಿಯಾಗಿರುತ್ತದೆ ಅಲ್ವಾ ಶಾಂತ? ಈ ಒಂದು ಕಾರ್ಯಕ್ಕೆ ಆ ದೇವರಲ್ಲಿ ಸದಾಕಾಲ ಅವಕಾಶ ಒದಗಿಸಿಕೊಳ್ಳಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುವೆ. ಚೀಚೆ ಬೇಡಿ, ದೇವರಿಗೆ ಹಾಗೆಲ್ಲ ಹೇಳ್ಬೇಡಿ. ಏಕೆ? ಪ್ರದೀಪ ನಾನಿನ್ನು ಬರುತ್ತೇನೆ. ಶಾಂತ, ನೀನು ಹಾವಿಗೆ ಬಹಳ ಎದುರುವಂತೆ ಕಾಣುತ್ತದೆ. ಆದರೆ ಇನ್ನೊಂದು ಸರಿ ತೋಟದ ಮನೆ ಕಡಿಲಿಕ್ಕೆ ಬರಲಿಕ್ಕೆ ಹೋಗಬೇಡ, ಆಯ್ತೇ? ಗೌಡ್ರೆ, ತೋಟದ ಕಡೆಗಷ್ಟೇ ಇಲ್ಲ, ನಿಮ್ಮ ಮನೆ ಕಡೆಗೂ ತಲೆ ಹಾಕಿ ಕೂಡ ಮಲಗಬಾರ್ದು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಈ ಗೀಡು ಹೊಟ್ಟಿನ ತುಂಬಿಸ್ಕೊಳ್ಬೇಕಾದ್ರೆ ನಾನೀಗ ಈ ಸ್ಥಿತಿಗೆ ಬರಲೇಬೇಕು. ಅದಕ್ಕಾಗಿ ಇಷ್ಟೆಲ್ಲ ಕಷ್ಟವನ್ನ ನಾನು ಪಡಲೇಬೇಕು. ಶಾಂತ, ನೀನು ಮಾತನಾಡೋನು ನೋಡಿದರೆ ಏನೋ ಒಂದು ವೇತನೆಯನ್ನು ಮುಚ್ಚಿಟ್ಟುಕೊಂಡು ಹೊರಗುವಂತೆ ಕಾಣುತ್ತದೆ. ಅದೇನು ಹೇಳು ಶಾಂತ. ಸಾಧ್ಯವಾದರೆ ನನ್ನಿಂದ ಸಾಧ್ಯವಾದರೆ ಅದನ್ನು ಪರಿಹಾರ ಮಾಡುತ್ತೇನೆ. ಗೌಡ್ರೆ, ನನ್ನ ಹೊಟ್ಟಿನ ತುಂಬಿಸ್ಕೊಳ್ಳುವಂತ ವೇದನೆಯನ್ನು ಬಿಟ್ರೆ ಮತ್ತಾವ ವೇದನೆಯೂ ಇಲ್ಲ ನನ್ನ ಬದುಕಿನಲ್ಲಿ. ಇಷ್ಟಕ್ಕೆ ಪದೇ ಪದೇ ಕಣ್ಣೀರು ಹಾಕ್ತಾ ಇದೀಯಾ? ಮೇಲಾಗಿ ಮಾತಿಗೂ ಕಣ್ಣೀರು ಹಾಕ್ತಾ ಇದೆಯಾ? ನಿನ್ನನ್ನು ನೋಡಿದಾಗಲೆಲ್ಲ ನಾನು ನಿನ್ನ ಜೊತೆ ಕಣ್ಣೀರು ಹಾಕಬೇಕಾಗುತ್ತದೆ ಅಷ್ಟೇ. ಇರ್ಲಿ ಬಿಡಿ, ದಯವಿಟ್ಟು ಆ ರೀತಿಯೆಲ್ಲ ಮಾತಾಡಬೇಡಿ. ಸರಿ, ನೀವು ಹೇಳಿದ ಹಾಗೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಾನು ನಗ್ನಗ್ತಾನೆ ಇರ್ತೀನಿ. ಹಾ ನಗು, ಮತ್ತೆ ಪ್ಲೀಸ್ ನನಗೋಸ್ಕರ ಒಂದೇ ಒಂದು ಸಲ ನಗಸ್ಸೆ ಅಂತ. ಸರಿ, ಸಮಯ ಬಹಳ ಆಗ್ತಿದೆ, ನಡೀರಿ ಊಟ ಮಾಡಿದ್ರತೆ. ಶಾಂತ, ಊಟ ಒಂದು ಕಡೆ ಇರಲಿ, ನಾನು ಮನೆಯಲ್ಲಿ ಹೇಳಿದ ಮಾತು ನೆನಪಿದೆಯೇ? ನೆನಪಿದೆ. ಯಾವ ವಿಷಯ ಹೇಳಿ? ನಾನು ಹೇಳುವ ವಿಷಯ ಗಾಳಿಗೆ ತೂರಿ ಬಿಡದೆ ನಿನ್ನ ತಲೆಯಲ್ಲಿ ತುಂಬಿಟ್ಟುಕೊಂಡು ಈ ನನ್ನ ಮಾತನ್ನು ನಡೆಸಿಕೊಡ್ತೇನೆ ಎಂದು ಕೈ ಮೇಲೆ ಕೈ ಹಾಕಿದ್ರೆ ಮಾತ್ರ ಹೇಳುತ್ತೇನೆ. ಸಂಕೋಚ ಪಡ್ಕೊಳ್ಬೇಡ, ಬಾ ಶಾಂತ ಬಾ. ಹಾಗೆ ಆಗ್ಲಿ, ಆ ವೀರೇಶ್ವರ ಸಾಕ್ಷಿಯಾಗಿ ನಿಮ್ಮ ಮಾತಂತೆ ನಡೆದುಕೊಳ್ತೀರಿ.
ಶ್ರಾವಣ ಮಾಸ ಹಾಗಾದ್ರೆ ನೀವು ಆಡಿದ ಮಾತು ಯಾವ ಮಾತು? ಅದೇ ನಿಮಗಿನ್ನೂ ನೆನಪಾಗ್ತಾ ಇಲ್ವಾ? ಓ ಅದು ಶಾಂತ, ಕಾಲ ಕೂಡಿ ಬರಲಿ, ಮದುವೆ ಆಗೋಣಂತೆ. ಸರಿ, ಹಾಗಾದ್ರೆ ಎಲ್ಲ ದೇವ್ರ ಇಚ್ಛೆ ಇದ್ದಂತೆ ಆಗಲಿ, ನಡೀರಿ ಹೋಗೋಣವಂತೆ. ಅಂದರೆ ನಾ ಈಗೇನು ಮಾಡಬೇಕೆ ನೀವೇ? ಏನೂ ಇಲ್ಲ, ಆದಷ್ಟು ಬೇಗನೆ ಮೊದಲು ಹೋಗಿ ಮನೆಗೆ ಸೇರೋಣ ಅಂತ ಹೇಳಿದೆ. ನಡೀರಿ, ಆದ್ರೆ ಯಾವುದೇ ಕಾರಣಕ್ಕೂ ಈ ಬಡ ಹೆಣ್ಣಿನ ಕೈ ಬಿಡದೆ ಇದ್ರಿ ನನಗಷ್ಟೇ ಸಾಕು. ನಡೀರಿ ಹೋಗೋಣ. ಅಂದರೆ ಹೇಳಿದ್ನಲ್ಲ, ಈಗಾಗಲೇ ಈ ನನ್ನ ಬದುಕು ದುರುಳರ ಸ್ಥಿತಿಯಲ್ಲಿ ಬಂದಡಗಿದೆ ಅಂತ. ಅದರ ಮೇಲೆ ಎಬ್ಬಿಸ್ಬೇಕಾದ್ರೆ ಅದು ನಿಮ್ಮಂಥವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಆ ರೀತಿ ಹೇಳಿದೆ ಅಷ್ಟೇ. ನಡೀರಿ ಹೋಗೋಣ. ಎಸ್ ಕರೆಕ್ಟ್ ಶಾಂತ. ಹೆಂಗಸರ ಬುದ್ಧಿ ಮಳೆಕಾಲದ ಕೆಳಗೆ ಅಂತಾರೆ, ಆದರೆ ನಿನ್ನ ಬುದ್ಧಿ ನನಗಿನ ಒಂದು ಗೇಣು ಜಾಸ್ತಿನೇ ಇದೆ. ಹಾ, ನೀ ಹೇಳಿದ್ದು ಒಳ್ಳೇದಾಯ್ತು, ಬಾ ಹೋಗೋಣ. ನಡೀರಿ ಹೋಗೋಣ. ಪರೀಕ್ಷೆ ಪಾಸಾಗಿನಿಂದ ಇಂದುವರೆಗೂ ವಾಂಟೆಡ್ ಕಾಲಮ್ ನೋಡಿ ನೋಡಿ ಅಪ್ಲೈ ಮಾಡಿ ಮಾಡಿ ಸಾಕಾಗಿತ್ತು. ಆದರೆ ಮೊನ್ನೆ ಮುಗಿಸಿ ಬಂದ ಬ್ಯಾಂಕ್ ಇಂಟ್ರ್ಯೂ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದರೆ ಆ ದುಂಡಿ ವಿಶ್ವೇಶ್ವರ ಒಳ್ಳೇದು ಮಾಡುವಂತಾಗದು. ಅದಕ್ಕಾದರೂ ಪ್ರಯತ್ನಿಸೋಣ. ರೇ ಶಿವರಾಜ್ ಅವರೇ, ನಿಮಗೊಂದು ಪೋಸ್ಟ್ ಬಂದಿದೆ ರೀ. ನನ್ನ ಕನಸು ನನಸಾಯಿತು. ಐ ಆಮ್ ಹೇರಿ ಲೆಕ್ಕಿ ಮ್ಯಾನ್. ಆದರೆ ಇದಕ್ಕೆ ಕೊಡಲು 10,000 ರೂಪಾಯಿ ಹಣ ಎಲ್ಲಿಂದ ಕೊಡಲಿ? ಇರಲಿ, ನನ್ನ ತಮ್ಮ ರಾಮನಿಗೆ ಒಂದು ಪತ್ರ ಬರೆದು ನನಗೆ ಬ್ಯಾಂಕ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ, 10,000 ರೂಪಾಯಿಗಳ ಹಣ ಬೇಕೆಂದು ಪತ್ರ ಬರೆದಾಯಿತು. ಹಲೋ ಶಿವರಾಜ್, ಹಲೋ ಏನೋ ಭಾರಿ ಯೋಚನೆ ಮಾಡ್ತಾ ಇದ್ದೀರಲ್ಲ?
ಹಲೋ ಹಲೋ ಬಾಮ, ಏನು ಸಮಾಚಾರ? ಏನಿಲ್ಲ, ನೀವೇ ಹೇಳ್ಬೇಕು. ಏನು ಯೋಚನೆ ಮಾಡ್ತಾ ಇದ್ರಲ್ಲ? ಏನಿಲ್ಲ ಬಾಮ, ಸಂತೋಷದ ಸಂಕಟದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದೇನೆ. ಅಂದ್ರೆ ನನಗೆ ಬ್ಯಾಂಕ್ ಅಪಾರ್ಟ್ಮೆಂಟ್ ಆರ್ಡರ್ ಬಂದಿದೆ, ಅದಕ್ಕೆ. ಅಲ್ಲ ರೀ, ಖುಷಿ ಪಡಿಸಬೇಕಾದ ವಿಷಯಕ್ಕೆ ಈ ರೀತಿ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಅಂದಹಾಗೆ ಯಾವ ಪೋಸ್ಟು? ಕ್ಯಾಶಿಯರ್ ಪೋಸ್ಟಿಗೆ. ಓ, ಅಂದಹಾಗೆ ಇನ್ಮೇಲೆ ನೀವು ಲಕ್ಷ್ಮೀ ಪುತ್ರರು ಅಂದಂಗೆ ಆಯ್ತು. ಯಾವ ಪುತ್ರ ಆಗುವುದಕ್ಕೂ ಈಗ 10,000 ರೂಪಾಯಿಗಳು ಹಣ ಬೇಕು. ಓ ಹೌದಲ್ಲ, ಈಗಿನ ಕಾಲದಲ್ಲಿ ಲಂಚ ಅನ್ನೋದೊಂದು ಬೇರೆ ಇದೆ. ಸರಿ, ಹಾಗಾದ್ರೆ ಮುಂದೆ ಏನು ಮಾಡ್ತೀರಾ? ನನ್ನ ತಮ್ಮ ರಾಮನಿಂದೆ ಒಂದು ಪತ್ರ ಬರೆದು ತರಿಸಿಕೊಡುತ್ತೇನೆ. ಸರಿ, ಹಾಗೆ ಮಾಡಿ. ಆದರೆ ನಮ್ಮ ಮದುವೆ ಯಾವಾಗ ಇಟ್ಕೊಳ್ಳೋಣ? ನಮ್ಮ ಪರೀಕ್ಷೆ ಮೊದಲು ನನ್ನ ಅಪಾಯಿಂಟ್ಮೆಂಟ್ ಆಗಲಿ, ಆಮೇಲೆ ನೋಡಿಕೊಂಡ್ರಾಯ್ತು. ಸರಿ, ಆದರೆ ತುಂಬ ಡಿಲೇ ಮಾಡಬೇಡಿ. ಯಾಕಂದರೆ ನನ್ನ ಮೆಚ್ಚುಗೆ ಪಡೆದಿದ್ದಕ್ಕೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ. ಇನ್ನು ಮದುವೆ ಆದರೆ ನಿನ್ನನ್ನು ಮದುವೆ ಆದರೆ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕುಳಿತುಕೊಂಡ್ರೆ ಹಣ ತನ್ನಷ್ಟಕ್ಕೆ ತಾನು ಬಂದು ಏನ್ರಿ ನೀವು? ನಾನು ಏನಾದರೂ ಮಾತಾಡಿದ್ರೆ ಸಾಕು, ಬರೀ ಹುಡುಗಾಟಿಕೆನೇ ಮಾಡ್ತಾ ಇರ್ತೀರಲ್ಲ. ಹುಡುಗಾಟ ಅಲ್ಲ ಬಾಮ, ನೀನು ಮಾತನಾಡೋದಕ್ಕೆ ನನಗೆ ನೆಗೆ ಬಂತು ಅಷ್ಟೇ. ಬಾಮ, ಒಬ್ಬ ವ್ಯಕ್ತಿಯ ಆಸೆ ಈಡೇರಿಸಬೇಕಾದ್ರೆ ದೇವರ ಕೃಪೆ, ತಂದೆ ತಾಯಿಗಳ ಆಶೀರ್ವಾದ, ಸ್ನೇಹಿತರ ಆರೈಕೆ ಇವೆಲ್ಲವಕ್ಕಿಂತ ಮಿಗಿಲಾದ ಮನುಷ್ಯನ ಪ್ರಯತ್ನ, ಅವೆಲ್ಲ ಒಂದುಗೂಡಿದಾಗ ಒಂದು ಕೆಲಸ ನೆರವೇರುತ್ತಿದೆ ಹೊರತು ಒಂದು ಹೆಣ್ಣನ್ನು ಮದುವೆ ಆಗೋಕ್ಕಲ್ಲ, ತಿಳಿಯಿತೆ? ಸರಿ ಸರಿ ಸರಿ, ಸಾಕು ಸಾಕು. ನಾನು ಏನಾದರೂ ಹೇಳಿದ್ರೆ ಸಾಕು. ಇಷ್ಟೊತ್ತ ಪುರಾಣನೇ ಶುರು ಆಗುತ್ತಲ್ಲ ನಿಮ್ಮದು. ನಿಮ್ಮ ತಲೆ ಭಾರಿ ದೊಡ್ಡದು ಅಂತ ಗೊತ್ತು. ನಡೀರಿ, ಹೋಗೋಣ ಈಗ. ಬಾಮ, ನೀನು ಮನೆಗೆ ನಡಿ. ನನ್ನ ತಮ್ಮ ರಾಮನಿಗೆ ಒಂದು ಪತ್ರ ಬರೆದು ಬರುತ್ತೇನೆ. ಸರಿ, ಆಯ್ತು ರೀ. ಹಾಗೆ ಬರಲ್ಲ ನಾನು. ಬಾಯ್. ಬರಬೇಡ, ತಡಿ ಒಂದು ನಿಮಿಷ. ನಂಗೆ ಗೊತ್ತಿತ್ತು ತಡಿಸ್ತಾರ ನಿಲ್ಲಿಸ್ತಾರ ಅಂತ. ಬಂಗಾರದೆಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು. ಬಂಗಾರದೆಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಬಂಗಾರದೆಲೆಯ ಮೇಲೆ ತಂಗಾಳಿ ಬೀಸಿ ಬಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ತಂಪು ತಂತು.
ನಾನು ಈ ಗೌಡ್ರ ಮನೆಯಲ್ಲ ಜೀತಕ್ಕೆ ಸೇರಿ ಇಷ್ಟು ದಿನ ಆದರೂ ನಾ ಪತ್ತೆ ಹಚ್ಚಾಕ ಬಂದ ಗೌಡ ಸುಳಿವೇ ಬಿಟ್ಟುಕೊಳ್ಳಿಲ್ಲ ನನಗೆ. ಇವತ್ತು ಬರಲಿ ಗೌಡ್ರೆ, ಕೇಳೇ ಬಿಡ್ತೇನೆ. ಗೌಡ್ರೆ ಬಂದ್ರಂತ ಅನ್ಸುತ್ತೆ, ನನ್ನ ಕೆಲಸ ನಾ ಮಾಡ್ತಿರ್ತೇನೆ. ಏನ್ರಿ ಗೌಡ್ರ ಕರೆದಿದ್ದೆ? ಕೇಳಿಲ್ಲ ಮೊದಲಕ ಆ ರಾಮು ಭದ್ರಪ್ಪನ ಮಗ ರಾಮು ಬಂದಿದ್ನೆ, ನನ್ನ ಕನಸಿನ ಬೈನ್ಲಿ ನನ್ನ ಮೇಲೆ ವಜ್ರ ಕೀಟ ತಲೆ ಮ್ಯಾಗಿಟ್ಟ. ಹಂಗಾರ ನಿಮಗೂ ಮೆರವಣಿಗೆ ಮಾಡಕ ಹತ್ರ ಬಂದಂಗ ಆತ್ರಿ. ಹಂಗಾರ ಕುದುರೆ ಮ್ಯಾಗ ಕುತ್ಕೊಂಡು ಮೆರವಣಿಗೆ ಮಾಡ್ತಂಗ ಆತ್ಲಿ ನನಗ. ಆ ಕಲಿತ ಅವಸರ ಮಾಡಬೇಡ, ಮೊದಲು ಕೇಳು. ಅವರಪ್ಪ ಅವ ಕೂಡಿಕೊಂಡು ರಾಮು ನನ್ನ ತಲೆ ಮ್ಯಾಗಿಟ್ಟು ಮೆರವಣಿಗೆ ಮಾಡ್ದಂಗ ಆತು. ಮೆರವಣಿಗೆ ಗೌಡ್ರ ವಜ್ರ ಕ್ರೀಡ ಅಂತ ಹೊಯ್ಕಂತಿಲ್ಲ. ಆ ವಜ್ರ ಕ್ರೀಡ ರಾಮನ ಕಡೆ ಇದ್ರೆ ಅವನಿಗೆ ಯಾಕೆ ಬಡತನ ಬರ್ತಿತ್ತು? ಹೊಲ ಮನೆ ನಿಮಗೆ ಯಾಕೆ ಮಾರ್ತಿದ್ರಿ ಅವ? ನೀನು ಹೇಳೋದು ಕರೆ ಐತಿ. ಹಂಗಾದ್ರೆ ಭದ್ರಪ್ಪ ವರ್ಷಕ್ಕೊಂದಾಗ ಬರ್ತಿ, ದೀಪಾವಳಿ ಹಬ್ಬದಾಗ ಅದನ್ನ ದೀಪಾವಳಿ ಲಕ್ಷ್ಮೀ ಪೂಜೆಗಿಟ್ಟು ಪೂಜೆ ಮಾಡ್ತಿದ್ಲಿ, ನಾನು ಕಣ್ಣಾರ ಕಂಡೇನಿ. ಹಂಗಾರೆ ವಜ್ರ ಕೀಟ ಎಲ್ಲಿ ಹೋತು ನೋಡ್ಲಿ ಕರಿಯ. ನಾನು ಅವ್ರ ಮನೆಗೆ ಕರೆದಿ ಹಿಡ್ದಲ್ಲ, ಆ ಮನ್ಯಾಗ ಏನಾದರೂ ಹೋಗುದ್ನ ಏನು ಗೊತ್ತಿಲ್ಲ. ಏನನ್ನ ಮಾಡಿ ಹಾಳು ಕರ್ಕೊಂಬರ್ಲಿ, ಆ ಒತ್ತಟ್ಟಿಂದ ನೆಬಸ್ಬಿಡೋಣ. ಅದು ನನಗೆ ವಜ್ರ ಕೀಟ ಸಿಗ್ತೈತಿ. ಗೌಡ್ರ ಹೊಸಿ ನಿತ್ಕೊಳ್ರಿ, ಹಂಗ ಅವಸರ ಹೊಂಟ್ರಲ್ರಿ ಗೌಡ್ರ. ಅಪಶಕನ ಮಾತಾಡ್ಬೇಡ್ಲಿ, ನಾ ಹೇಳ್ದು ಕರಿಯಾಕ ಕೇಳು. ನಾ ಹಾಳು ಕರ್ಕೊಂಬ, ನಾ ಮುಂದೆ ಹೋಗ್ತೀನಿ. ಆಯ್ತು ರೀ ಗೌಡ್ರ. ಅಯ್ಯೋ ಆಶಾ ಗೋಪುರದ ಸ್ವಾರ್ಥ ಜೀವ ಸಾಗಿಸ ಸ್ವಾರ್ಥಿ ನೀನು. ನಿನ್ನ ಪತ್ತೆ ಹಚ್ಚಾಕ ಬಂದಿರೋ ಪತ್ತೇದಾರಿ ನಾನು ಆಗಿರುವಾಗ ನಿನ್ನ ಭಯ ನನಗೆದಕ್ಲೇ ಗೌಡ. ನಡಿಲೇ ಮಗನ ನಡಿ. ಕಾಲ ಕೂಡಿ ಬಂತಂದ್ರೆ ನಿನ್ನ ಒದ್ದು ಒಳಗೆ ಹಾಕದ ನಾನಲ್ಲೇ ಮಗನ. ನಿನ್ನ ಒದ್ದು ಒಳಗೆ ಹಾಕದ ಇದ್ರೆ ನನ್ನ ಹೆಸರು ಸಿಆಡಿ ಇನ್ಸ್ಪೆಕ್ಟರ್ ಕರಿರಾಜನಲ್ಲೇ ಮಗನ, ಕರಿರಾಜನಲ್ಲ.
ಬಾಬಾ ಮೈ ಮರೆತು ಶಿವರಾಜನು ನನ್ನ ಕಾಲಿಗೆ ಸುತ್ತಿಕೊಂಡು ಬಂದ ಹೆಂಡತಿಯಾಗಿವೆ. ಅದು ಯಾರಿಂದ? ನನ್ನಿಂದ. ಈ ಪ್ರಭುವಿನ ಪ್ರಭವ ನೀನಿನ್ನೂ ಅರಿತಿಲ್ಲ. ಬಾಮ, ನೀವಿಬ್ಬರು ನನ್ನಿಂದ ಹೇಗೆ ಕೂಡಿಕೊಂಡಿರು ಹಾಗೆ ನನ್ನಿಂದಲೇ ಬೇರು ಆಗಬೇಕು. ಹಾಗೆ ಮಾಡದಿದ್ರೆ ನನ್ನ ಹೆಸರು ಪ್ರಭುನೇ ಅಲ್ಲ. ಬಾಮ, ನನ್ನ ತಮ್ಮನನ್ನ ಹಣ ತೆಗೆದುಕೊಂಡು ನೌಕರಿ ಸೇರಿಯಾಯಿತು. ಆದರೆ ಬೆವರು ಸುರಿಸಿ ಈ ಒಂದು ಉನ್ನತ ಮಟ್ಟಕ್ಕೆ ಅವಕಾಶ ಕೊಟ್ಟಕ್ಕ ನನ್ನ ತಮ್ಮ ರಾಮು ನನ್ನ ತಂಗಿ ಶಾಂತಾಳನ್ನು ಒಂದು ಮಾತು ಕೇಳಿದೆ. ನಿನ್ನನ್ನು ಒಳ್ಳೆ ಆಶ್ಚರ್ಯವತಿಯನ್ನು ಮದುವೆಯಾದೆ. ಅಲ್ಲದೆ ನಮ್ಮದೇ ಒಂದು ದಮ್ಮದ ಕಟ್ಟಿಗೆಯಲ್ಲಿ ಕೂಲಿ ಮಾಡುತ್ತಾ ಕಣ್ಣೀರಿನಿಂದ ಕೈ ತೊಳುತ್ತಿದ್ದಾರೆ. ಅಲ್ಲದೆ ನನ್ನ ತಂಗಿ ಮದುವೆ ವಯಸ್ಸಿಗೆ ಬಂದಾಳೆ. ಅವಳನ್ನು ಮದುವೆ ಮಾಡಿ ನನ್ನ ಮದುವೆಯನ್ನೇ ಮಾಡಿದ್ರಾಯ್ತು. ಏನು ಏನಂದ್ರಿ ನೀವು? ಅಲ್ಲ, ನೌಕರಿ ಸಿಕ್ಕು ಇನ್ನು 2 ತಿಂಗಳು ಆಗಿಲ್ಲ, ಆಗ್ಲೇ ತಂಗಿ ಮದುವೆ ತಮ್ಮನ ಪೋಷಣೆ ಅಂತ ಎಲ್ಲ ಮಾತನಾಡ್ತಿದ್ದೀರಲ್ಲ. ಅಲ್ಲ ರೀ, ನಿಮಗೇನು 10,000 ಸಂಬಳನ ಬರುತ್ತೆ? ಮಾಮ, ಹುಚ್ಚು ಹಿಡಿದೆ ನಿನಗೆ. ಹುಚ್ಚಳಾಗಿ ಮಾತನಾಡುತ್ತೀರಲ್ಲ. ಅಲ್ಲ ರೀ, ಹೇಗಿದ್ರು ಊರಲ್ಲಿ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನ ಮಾಡ್ಕೊಂಡು ಮದ್ವೆ ಗಿದ್ವೆ ಮಾಡ್ಕೊತಾರೆ ಬಿಡಿ. ಅದ್ರ ಜೊತೆ ನಿಮ್ಗೆ ಯಾಕ್ರಿ? ಊರಲ್ಲಿ ಮಳೆ ಇಲ್ಲ, ಒಂದು ಬರಗಾಲ. ನನ್ನ ತಮ್ಮ ರಾಮು ನನ್ನ ತಂಗಿ ಶಾಂತ ನನ್ನನ್ನು ಕಷ್ಟಪಟ್ಟು ಓದಿಸಿ ತಾವು ವಾಸಿಸುತ್ತಿದ್ದ ಮನೆಯನ್ನೇ ಮಾರಿ ನನ್ನ ನೌಕರಿಗೆ ಹಣ ಕಳಿಸಿದ್ದಾರೆ. ಅಲ್ಲದೆ ಅವರನ್ನು ಒಂದು ಪತ್ರ ಬರೆದು ಇಲ್ಲೇ ಕರೆಸಿಕೊಂಡು ಸುಖವಾಗಿಟ್ಟುಕೊಂಡ್ರೆ. ಹೌದ್ರಿ, ಹೌದು. ಬಂದು ಬಳಗ, ಅಣ್ಣ ತಂಗಿ ತಮ್ಮ ಕಳ್ಕೊಳ್ಳಿ ಅಂತ ಎಲ್ರನ್ನ ಮನೆ ಕರ್ಕೊಂಡಿಡಿ. ನಾನೆಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ಬಾಮ, ಏಕೆ ಹುಚ್ಚಳಾಗಿ ಮಾತನಾಡುತ್ತಿರ್ವಲ್ಲ? ಹುಚ್ಚು ಹಿಡಿದಿದೆ ನಿನಗೆ. ನನಗಲ್ಲ ರೀ, ಹುಚ್ಚು ಹಿಡಿದಿರೋದು ನಿಮಗೆ. ಅಲ್ಲ ರೀ, ನಿಮ್ಮ ತಲೆಯಲ್ಲಿ ಸ್ವಲ್ಪನಾದ್ರೂ ಬುದ್ಧಿದೇನ್ರಿ? ಹೇಗಿದ್ರು ನೌಕರಿ ಸಿಕ್ಕಿದೆ, ತಂಗಿ ತಮ್ಮ ಬಂಧು ಬಳಗ ಎಲ್ಲರೂ ಬಂದು ಒಕ್ಕರ್ಸ್ಕೊಂಡು ಬಿಡ್ತಾರೆ. ಸ್ವಲ್ಪ ಬುದ್ಧಿ ಇಲ್ಲೇನ್ರಿ ನಿಮ್ಗೆ? ಬಾಮ, ಬಾಮ, ನನ್ನ ತಮ್ಮ ಅಂತವನೆಲ್ಲ ಕಣೆ. ನಿಮ್ ತಮ್ಮ ದ್ವಾಪರ ಯುಗದ ಲಕ್ಷ್ಮಣ ಏನ್ರಿ? ಏನ್ ಅವನ್ ಗುಣನ ಹೊಕ್ಕು ನೋಡಿದಿರ ನೀವು ರೀ? ಅವನ್ ಏನು ಅಂತ ನಿಮಗೇನ್ರಿ ಗೊತ್ತು? ನೋಡ್ರಿ, ತಮ್ಮ ತಂಗಿ ಇವ್ರನ್ನೆಲ್ಲ ಮನೇಲಿ ಕರ್ಕೊಂಡು ಬಂದಿಟ್ರೆ ನಾಳೆ ಯಾರಿಗ್ರಿ ಲಾಸ್? ನಮಗೆ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನಾಳೆ ನಮಗೂ ಮಕ್ಕಳು ಮರಿ ಅಂತ ಆಗ್ತಾರೆ. ಅವಾಗ ನಾವ್ ಏನ್ರಿ ಮಾಡೋದು? ತಂಗಿ ತಮ್ಮ ಮದ್ವೆ ಮುಂಚೆ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬಂದಿಟ್ರೆ ಖರ್ಚೇನು ಸ್ವಲ್ಪ ಆಗುತ್ತೇನ್ರಿ? ಹಬ್ಬಬ್ಬಬ್ಬ, ಅದಂತೂ ಹಳ್ಳಿ ಜನ. ನಾವು 4 ದಿನ ತಿನ್ನೋದನ್ನ ಒಂದೇ ಹೊತ್ತಲ್ಲಿ ತಿಂದು ಮುಗಿಸ್ತಾರೆ. ಆಗ ನಮ್ಮ ಮಕ್ಕಳೆಲ್ಲ ಭಿಕ್ಷೆ ಬೇಡ್ಬೇಕಾಗತ್ರಿ ರೋಡಲ್ಲಿ ನಿಂತ್ಕೊಂಡು. ನಾನು ಹೇಳೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಒಂದು ವೇಳೆ ನನ್ನ ಮಾತಿಗೆ ಮೀರಿ ಅವರನ್ನ ಕರೆದುಕೊಂಡು ಈ ಮನೇಲಿ ಇಟ್ಕೋತೀನಿ ಅಂದಿದ್ದೆ ಆದ್ರೆ ಮೊದಲು ನನ್ನನ್ನ ಕೊಂದು ಹಾಕಿ ಅವರನ್ನ ಈ ಮನೇಲಿ ತಂದಿಟ್ಕೋರಿ. ಮರಿಬೇಡ್ರಿ. ಅಣ್ಣ ತಮ್ಮಂದ್ರು ಹುಟ್ಟಿದಾಗಷ್ಟೇ ಅಣ್ಣ ತಮ್ಮಂದ್ರು, ಬೆಳೀತಾ ಬೆಳೀತಾ ದಯಾದಿಗಳು ಅಂತ. ನಿಜ, ಹುಟ್ಟಿದಾಗ ಅಣ್ಣ ತಮ್ಮೆಂದರೆ ಬರಬರುತ್ತ ಬಾಗಾದಿಗಳು. ಈ ಮಾತು ಒಂದು ಅಕ್ಷರ ಸಹ ಸುಳ್ಳಲ್ಲ. ನಾನು ಹಣವಂತನಾದರೆ ನನಗೆ, ಅವನು ಹಣವಂತನಾದರೆ ಅವನಿಗೆ. ಯಾರಿಗೆ ಯಾರಿಲ್ಲ, ದಾರಿಗೆ ಸಂಘವಿಲ್ಲ. ಆದರೆ ನನ್ನ ಹೆಂಡತಿಯ ಬಾಮಾಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ಈ ವರ್ತಮಾನಕ್ಕೆ ನನ್ನ ಹೆಂಡತಿ ಬಾಮಾಳೇ ಆಸರ. ಬಾಮ, ಬಾಮ, ನಡೀರಿ ಹೋಗೋಣ. ಶಿವರಾಜಣ್ಣ, ಶಿವರಾಜಣ್ಣ, ನಾವು ಲಕ್ಮಾಪುರದವರು. ಲಕ್ಮಾಪುರದಿಂದ ಬಂದು ಎಂ.ಕಾಮ್ ಓದಿದಿ, ಬ್ಯಾಂಕ್ ಹೆಸರಾಗಿದ್ದಾರಲ್ಲ ಅವರ ತಮ್ಮ ತಂಗಿ. ಅವ್ರ ಮನೆ ಇದೇನೋ ಸರಿ, ಆದ್ರೆ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಅವರ ತಮ್ಮ ರಾಮು, ತಂಗಿ ಶಾಂತ ಅಂತ. ಶಿವರಾಜಣ್ಣ ಕಾಣಬೇಕು. ಶಿವರಾಜಣ್ಣ ಮನೆಯಲ್ಲಿ ಇಲ್ವೇ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಹೌದಮ್ಮ, ಶಿವರಾಜಪ್ಪ ಇದ್ದಾರಲ್ಲ ಅವರು ನನ್ನಣ್ಣ. ಅವ್ರನ್ನ ನೋಡಬೇಕಾಗಿತ್ತು. ಅಂದ ಹಾಗೆ ಎಲ್ಲಿಗೆ ಹೋಗಿದ್ದಾರೆ? ಏಯ್, ನೋಡಕ್ ಒಳ್ಳೆ ತಿರುಪೆ ಎತ್ತೋರ್ ತರ ಇದ್ದೀರಾ.
ಕ್ಯಾಶಿಯರ್ ಶಿವರಾಜಪ್ಪ ಅಣ್ಣ ಅಂತ ಹೇಳ್ತಾ ಇದ್ದೀರಲ್ಲ ಇಬ್ರು ಬಂದು. ನೋಡಮ್ಮ, ನಾವು ಹೇಗಾದರೂ ಇರಲಿ, ಶಿವರಾಜಣ್ಣ ಬರೋವರೆಗೂ ಇಲ್ಲೇ ಕುಳಿತಿರ್ತೇವೆ. ಬಾ ತಂಗಿ, ಕುಳಿತುಕೊಳ್ಳೋಣ. ಹೇ ಅಲ್ಲ, ಎಲ್ಲಿ ಬಂದ್ರೆ ಅಲ್ಲಿ ಕುಳಿತುಕೊಳ್ಳಕ್ಕೆ ಇದೇನು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೀರಾ? ಹೊರಟೋಗಿ ಮೊದಲಿಲ್ಲ ಇದ್ರು. ಆಯ್ತು ತಾಯಿ, ಹೋಗ್ತೀವಿ. ಆದರೆ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನನ್ನ ಮನೆಗೆ ಬಂದು ನನಗೆ ಯಾರಂತ ಕೇಳ್ತಾ ಇದೆಯಲ್ಲ. ನೋಡು, ಕ್ಯಾಶಿಯರ್ ಶಿವರಾಜಪ್ಪ ಇದಾರಲ್ಲ, ಅವರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಸಂಸಾರ ಮಾಡಲು ಬಂದ ಅವರ ಹೆಂಡತಿ ನಾನು. ಏನು, ನೀವು ಶಿವರಾಜನ ಹೆಂಡತಿ ನಿಜವೇ? ಹಾ. ಮತ್ತೆ ಕಂಡವರನ್ನ ಗಂಡ ಅಂತ ಹೇಳಲು ನಾನೇನು ದಾರಿ ಬಿಟ್ಟ ಹೆಣ್ಣಲ್ಲ. ಕಂಡವರಿಗೆ ಗಂಡ ಅಂತ ಹೇಳೋದಕ್ಕೆ ಸೂಳೆ ಇರು ಅಂತ ಹೇಳ್ತಾರೆ. ಆ ಸ್ಥಾನಕ್ಕೆ ನಿನ್ನೆ ಹೋಲಿಸ್ಕೋಬೇಡ. ಇಲ್ಲ, ಇದೆಲ್ಲ ಸುಳ್ಳು. ನಮ್ಮ ಶಿವರಾಜನ ನನ್ನ ಒಂದು ಮಾತು ಕೇಳಿದೆ, ಅದೇಗೆ ಮದುವೆ ಆದ? ಯಾಕ್ರಿ, ಅವ್ರು ಯಾಕೆ ಅವ್ರ ವೈಯಕ್ತಿಕ ವಿಷಯನ ನಿಮ್ಮಿಬ್ರಿಗೆ ಕೇಳಬೇಕು? ಅಷ್ಟಕ್ಕೂ ನೀವಿಬ್ರು ಯಾರು ಅಂತ? ಯಾರು ಅಂತ ಕೇಳ್ತಾ ಇದೆಯಲ್ಲಮ್ಮ. ಈ ದೇಹವನ್ನೇ ಸವಿಸಿ ಅವನಿಗಾಗಿ ಹಗಲು ರಾತ್ರಿ ಇರದೆ ಕಷ್ಟಪಟ್ಟು ದುಡಿದು ಅವನನ್ನ ಈ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಿದ್ನಲ್ಲ, ನಿನ್ನ ಗಂಡನಿಗೆ ಇವರು ತಮ್ಮನಾಗಬೇಕು. ಯಾರಿಗೆ ಎತ್ತಿ ಮಾತಾಡಬೇಡ್ರಿ, ಹೊರಗೆ ನಿಂತು ಮಾತನಾಡ್ರಿ. ಹೇ, ಬೀದಿ ನಾಯಿಗಳಿಗೂ ಅಧಿಕಾರ ಉಂಟು ಈ ಮನೆಯಲ್ಲಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು? ಅವರು ಏನು ನಿಮ್ಮ ಹಾಗೆ ಭಿಕ್ಷೆ ಕೇಳಕ್ಕೆ ಈ ಮನೆಗೆ ಬಂದಿಲ್ಲ. ಈ ಮನೆಗೆ ಸಂಬಂಧಪಟ್ಟವರು ಅವರು. ಏ, ನಿನ್ನ ನಾಡಿಗೆನ ಬಿಗಿಡಿದ ಮಾತನಾಡು. ತಿರುಪಿಗೆ ಬಂದಿರೋ ನಾವು, ನೀನು ಬಾಮ, ಏನಿದು ಗಲಾಟೆ? ನೋಡ್ರಿ, ಇವ್ರು ಯಾರೋ ತಿರುಪೆ ಎತ್ತೋ ತರ ಇದ್ದಾರೆ. ನಮ್ಮ ಮನೆಗೆ ಬಂದು ನನಗೂ ಪ್ರಭು ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ನನ್ನನ್ನ ಸೂಳೆ ಹಾಗೆ ಹೀಗೆ ಅಂತೆಲ್ಲ ಕರೀತಾ ಇದ್ದಾರೆ. ಛೀ, ಮುಚ್ಚು ಬಾಯಿ. ಸೂಳೆ ಅಂತ ಹೀನ ರಾಕ್ಷಸಿ. ಸೂಳೆ ಎಂಬ ಎರಡು ಅಕ್ಷರ ನಿನ್ನ ಬಾಯಿಂದ ಹೊಡೆದ ತಕ್ಷಣ ನೀನು ನಿಜವಾಗಲೂ ಸೂಳೆನೇ ಸರಿ. ನೋಡ್ರಿ, ನಿಮ್ ಎದುರಿಗೆ ಹೀಗೆ ಮಾತಾಡ್ತಾ ಇದ್ದಾನೆ ಇವನು. ಇನ್ನು ನಿಮ್ ಹಿಂದೆ ಹೇಗೆಲ್ಲ ಮಾತಾಡಿರ್ಬಾರ್ದ್ರಿ. ನೋಡ್ರಿ, ಸ್ವಲ್ಪ ಯೋಚ್ನೆ ಯಾರ ಮನೆಯಲ್ಲಿ ನಿಂತುಕೊಂಡರು ಎಂಬುದನ್ನು ಸ್ವಲ್ಪ ಬಾಯಿ ಬಿಗಿ ಹಿಡಿದುಕೊಂಡು ಮಾತನಾಡೋ ರಾಸ್ಕಲ್. ಶಿವರಾಜ್, ಇಂದು ನಿನ್ನ ಹೆಂಡತಿಗೆ, ನಾಳೆ ನಿನಗೂ ಅಂತ ನೀವ. ಏ, ಮುಚ್ಚ ಬಾಡ. ತೊಟ್ಟು ಕುಳಿನ ಆಸೆಗಾಗಿ ಕಟ್ಟೆಯ ಕಲ್ಲನ್ನು ಕಿತ್ತೆಸೆದು ಹೆಗ್ಗಳಂತೆ ಮನೆ ಸೊಸ ನಿಮ್ಮಂತ ಮುಟ್ಟಾಳರು ನಾಳೆ ತಂದೆ ತಾಯಿಗಳಿಗೂ ಅಂತಾರೆ. ಯಾರ ಮನೆಯಲ್ಲಿ ನಿಂತುಕೊಂಡರು ಎಂಬುದನ್ನು ಸ್ವಲ್ಪ ಬಾಯಿ ಬಿಗಿ ಹಿಡಿದುಕೊಂಡು ಮಾತನಾಡು ರಾಸ್ಕಲ್. ಅಣ್ಣ, ಹೊಡೆಯಣ್ಣ, ಹೊಡೆ. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವರಿಗೆ ಹೊಡೆಯಣ್ಣ, ಹೊಡೆ. ಇಷ್ಟು ದಿನ ಅಪ್ಪನ ವಚನವನ್ನು ಅನುಸರಿಸಿ ನಿನಗೆ ನನ್ನ ಹೊಲ ಮನೆ ಮಾರಿ ಮತ್ತೊಬ್ಬರ ಮನೆ ಎಂಜಲನ್ನು ಬಾಚಿ ನಿನಗೆ ನೌಕರಿ ಕೊಡಿಸಿದಕ್ಕೂ ಸಾರ್ಥಕವಾಯಿತಣ್ಣ ಈ ದಿನ ಸಿನಿಮ. ಈಗ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಆತ್ಮಕ್ಕೆ ಪೂರ್ತಿ ಶಾಂತಿ ಸಿಕ್ಕಂತಾಯಿತು. ಹೊಡೆಯಣ್ಣ, ಇದೊಂದು ಕೆನ್ನೆಗೆ ಹೊಡೆಯಣ್ಣ, ಇದೊಂದು ಕೆನ್ನೆಗೆ ಹೊಡೆ. ಯಾಕಣ್ಣ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಇನ್ನೊಂದು ಕೆನ್ನಿಗೆ ಕೂಡ ಹೊಡೆ. ಸಾಲದೆ ಹೋದ್ರೆ ಏನಾದ್ರೂ ತಂದು ಅಣ್ಣನ ಮೇಲೆ ಹಾಕಿ ಕೊಂದು ಹಾಕ್ಬಿಡು. ಆಗ್ಲಾದ್ರೂ ನನಗೆ ಸಮಾಧಾನವಾಗುತ್ತೆ. ಶಾಂತ, ಶಾಂತ, ಏನಮ್ಮ ನೀನು ಅವನ ರೀತಿಯ ಮಾತಾಡುತ್ತೀಯಲ್ಲ, ಏಕಮ್ಮ? ಇನ್ನು ಏಕೆ ಅಂತ ಕೇಳ್ತಾ ಇದೆಯಲ್ಲಣ್ಣ, ಇದೆಲ್ಲ ನಿನಗೆ ಸರಿ ಅನ್ಸುತ್ತಾ? ಹಗಲು ರಾತ್ರಿ ಇರದೆ ಗಂಜಿಯನ್ನು ಕುಡಿದು ನನ್ನಣ್ಣ ಓದ್ಲಿ, ತೊಟ್ಟೆ ವಿದ್ಯಾವತನಾಗ್ಲಿ, ನೌಕರಿ ಮಾಡಿ ನಮ್ಮ ಮನೆತನವನ್ನೇ ಬೆಳಗ್ತಾನೆ ಅಂತ ಹಗಲು ರಾತ್ರಿ ಇದೆ ಕಷ್ಟಪಟ್ಟು ಬೆವರು ಸುರಿಸಿ ಅವನನ್ನ ಓದಿಸಿದೆ. ಆದ್ರೀಗ ಅವನು ಏನ್ ಮಾಡ್ದ ಅಂತ ನೋಡ್ದೆ ತಾನೆ. ನಾನು ನನಗೆ ಅಂದೇ ಹೇಳಿದ್ದೆ, ಅಣ್ಣ ಶಿವರಾಜನನ್ನ ಅಷ್ಟೊಂದು ಸುಲಭ ಅಂತ ತಿಳಿದುಕೊಳ್ಳಬೇಡ ಅಂತ. ಆದ್ರೆ ನನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಬರಲಿಲ್ಲ. ಇಂದು ನೋಡಿದ
ಎಂದು ನೋಡ್ದ್ಯಾ ನಮ್ಮನ್ನ ಯಾವ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ ಅಂತ. ಅಣ್ಣ, ನೀನು ಹೊಟ್ಟೆ ಬಟ್ಟೆ ಕಟ್ಟೆ ಅವನನ್ನು ಓದಿಸಿದಕ್ಕೆ ನಿನ್ನ ಜನ್ಮ ಸಾರ್ಥಕವಾಯ್ತಣ್ಣ, ನಿನ್ನ ಜನ್ಮ ಸಾರ್ಥಕವಾಯ್ತು. ಓಹೋ, ಏನು ಹೇಳಂಗಿಲ್ಲ, ಏನು ದುಡಿದಿದ್ರು ಇವನು. ನಮ್ಮ ಅಪ್ಪನ ಆಸ್ತಿಯೆಲ್ಲ ಅವನಿಗೆ ವೀಲ್ ಬರೆದಿದ್ದ, ಅದನ್ನೇ ಮಾರಿ ನನ್ನ ಪಾಲಿನ ಹಣ ನನಗೆ ಕೊಟ್ಟಿದ್ದಾನೆ ಅಷ್ಟೇ. ಬೆವರು ಸುರಿಸಿ ದುಡಿದಿದ್ದಾನಂತೆ, ಬೆವರು ಸುರಿಸಿ. ಹಾಗೆ ಆಗಲ್ಲಪ್ಪ, ಹಾಗೆ ತಿಳಿದಕ್ಕೂ. ಆದರೆ ಶಾಂತ, ಇಲ್ಲಿ ನಿಂತು ಈ ಸೂಳೆಯ ಗುಲಾಮ ಮುಖ ನೋಡೋದಕ್ಕಿಂತ ನಾವಿಲ್ಲಿಂದ ಹೊರಟು ಹೋಗೋದೇ ಸರಿ. ಅಪ್ಪ ದೊಡ್ಡ ಮನುಷ್ಯ, ನಾವಿನ್ನು ಬರ್ತೀವಿ, ಅಲ್ಲಲ್ಲ ಹೋಗ್ತೀವಿ. ಮೊದಲು ನಡೆಯಿರಿ. ನನಗೆ ಚುತ್ತು ರೀತಿಯಿಂದ ಮಾತನಾಡಿದ ನಿಮಗೆ ಇಲ್ಲಿ ನಿಲ್ಲಲ ಸ್ಥಳವಿಲ್ಲ. ಏಯ್, ಮುಚ್ಚ ಬಾಯ್ಡ, ಹೋಗ್ತೀವಿ. ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ. ನಿಂತಿದ್ದು ನಿಜವಾದ್ರೆ ನಿನ್ನ ಹೇಸಿಗೂ ನಮಗೂ ಕೂಡ ಬಂದ್ಬಿಡುತ್ತೆ. ಅಣ್ಣ ಎಷ್ಟೊಂದು ಕಷ್ಟಪಟ್ಟು ಬೆಳೆಸಿದ್ರು ಕೂಡ ಅನ್ನ ಬಿಟ್ಟ ಮನೆಗೆ ಕಣ್ಣು ಹಾಕ್ಬಿಟ್ಟಿಲ್ಲ ಪಾಪಿ ನೀನು. ನೀನು ಮನುಷ್ಯನೇ ಅಲ್ಲ, ಆ ದೇವರು ಕೂಡ ನನಗೆ ಒಳ್ಳೇದು ಮಾಡೋದಿಲ್ಲ ಅಣ್ಣ. ಬಾಳೆಂಬ ಆಟದಿ ಚಂದಂತೆಲ್ಲರೂ ಕಣ್ಣನಾಸೆಯಂತೆಯೇ ಆಡೋದು ದೇವರು. ಅಬ್ಬಾ, ಪೀಡೆಗಳಂತೂ ಮನೆ ಬಿಟ್ಟು ತೊಲಗು ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ, ಮತ್ತೆ ಬರ್ತಿದ್ರೆ ಸಾಕು. ಆಮೇಲೆ ನಾವು ಹಾಯಾಗಿರ್ಬೋದು ಅಲ್ವೇನ್ರಿ? ರೀ ನಡಿ. ಬಾಮ, ನಿನ್ನ ಮಾತು ಕೇಳಿ ನನ್ನ ತಮ್ಮ ನನ್ನ ತಂಗಿ ನನ್ನನ್ನು ಕಷ್ಟಪಟ್ಟು ಓದಿಸಿ ಕೊನೆಗೆ ಹಣ ಸಿಗದ ಕಾಲಕ್ಕೆ ತಾವು ವಾಸಿಸುತ್ತಿದ್ದ ಮನೆಯನ್ನೇ ಮಾರಿ ನನಗೆ ನೌಕರಿಗೆ 10,000 ರೂಪಾಯಿ ಹಣ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಒಂದು ಪತ್ರ ಬರೆದು ಅವರನ್ನು ಕರೆಸಿಕೊಂಡು ಹಾಯಾಗಿದ್ರಾಯ್ತು. ಯಾಕ್ರಿ ನೀವು ಹಾಗೆಲ್ಲ ಅನ್ಕೋತೀರಾ? ನೋಡ್ರಿ, ಆ ಪರಿಸ್ಥಿತಿ ನಮಗೆ ಯಾಕ್ರಿ ಬರುತ್ತೆ? ತಿಂಗಳ 1ನೇ ತಾರೀಕಾದ್ರೆ ಕೈ ತುಂಬ ಸಂಬಳ ಎಣ್ಸಲ್ವೇನ್ರಿ ನೀವು? ಆ ಪರಿಸ್ಥಿತಿ ನಮಗೆ ಕನ್ಸಲ್ಲೂ ಬರೋದಿಲ್ಲ. ಅದನ್ನೆಲ್ಲ ಯೋಚನೆ ಬಿಟ್ಟು ಹಾಯಾಗಿ ಗಸಗಸೆ ಪಾಯಸ ಮಾಡಿದ್ದೀನಿ ಇವತ್ತು. ಊಟ ಮಾಡ ನಡೀರಿ. ಇಂದಿನ ಕಾಲದಲ್ಲಿ ನೌಕರಿ ನೀನು ಭಾವಿಸಿದ ಹಾಗೆಯೇ ನೌಕರಿ ಸುಲಭವಾಗಿ ಸಿಗುವುದಿಲ್ಲ. ಸಾಕಷ್ಟು ಲಂಚ ಕೊಟ್ಟರೂ ನೌಕರಿಯ ಸೀಟು ಮೀಸಲಾಗಿರುತ್ತದೆ ವಿನಾ ಬರೀ ಸರ್ಟಿಫಿಕೇಟಿನಿಂದ ನೌಕರಿ ಸಿಗುವುದಿಲ್ಲ. ನೋಡಿ, ಹಾಗೆ ಅನ್ಕೊಂಡು ಸುಮ್ಮನೆ ಇದ್ದು ಬಿಡಿ. ಈಗ ಹೆಚ್ಚಿಗೆ ಮಾತನಾಡದೆ ಊಟಕ್ಕೆ ನಡೀರಿ. ಪ್ರಭು, ಅವ್ರಿಗೆ ಪಿಶಾಚಿ ಅಂದಿದ್ದಕ್ಕೆ ಯಾಕಾದ್ರೆ ಭಯ ಇದಾಯ್ತಾ ಅಂತ? ಬಾ, ಊಟಕ್ಕೆ ಹೋಗೋಣ. ನೋಡು, ನೀವು ಒಳಗೆ ನಡೀರಿ, ಆಮೇಲೆ ಬರ್ತೇನೆ ನಾನು. ಆಯ್ತು, ಹಾಗೇ ಆಗಲಿ. ಬಾಮ, ನಡೆ, ಊಟಕ್ಕೆ ನೀನು ರೆಡಿ ಮಾಡು, ನಡೆ. ನನ್ನ ಕುತಂತ್ರದಿಂದ ಒಂದು ಪೀಡೆ ದೂರವಾದಂತಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಶಿವರಾಜನಿಗೆ ಏನಾರ ಪಾಲಿಸ್ ಮಾಡಿ 20,000 ರೂಪಾಯಿ ಹೊಡೆದಕೊಂಡರಕಂತರ ಶಿವರಾಜ ಜೇಲು ಪಾಲು, ಬಾಮ ನನ್ನ ಪಾಲು. ದೇವ್ರೆ, ಇವರೇ ನನ್ನ ಪತಿ ದೇವರನ್ನಾಗಿ ಮಾಡಿದ ನಿಜವಾದ್ರೆ ನನ್ನ ಜೀವನಕ್ಕೆ ಎಣಿಯೇ ಇಲ್ಲದಂತಾಗತ್ತೆ.
ಅಂದು ಆ ತೋಟದಲ್ಲಿ ಅವ್ರು ನನಗಾಡಿದ ಮಾತನ್ನು ನಡೆಸಿಕೊಟ್ಟಿದ್ದು ನಿಜವಾದ್ರೆ ಅವರ ಪಾದ ಕಮಲಗಳಿಗೆ ಸದಾಕಾಲ ನಾನು ಕೃತಜ್ಞಳಾಗಿರ್ತೀನಿ. ಇಷ್ಟಾರ್ಥಂ ಶುಭಂ ಶೀಘ್ರಂ. ಯಾರು? ಕಲ್ಲು ನಾಗರೆ ಕಂಡರೆ ಕೈ ಮುಗಿಯೋರು ಯಾರಯ್ಯ, ದಿಟ ನಾಗರೆ ಕಂಡರೆ ಕೊಲ್ಲೆಂಬರಯ್ಯ, ಹುಂಬ ಜಂಗಮನ ಬಂದರೆ ಇಲ್ಲೆಂಬರಯ್ಯ, ಹುಣ್ಣ ದೀರ್ಪದೊಡನೆ ಕಲ್ಲು ದೇವರಿಗೆ ಬೋನವು ಎಡಂಬರಯ್ಯ ಎನ್ನುವ ಹಾಗೆ ಹುಂಬ ಜಂಗಮನಾದ ನಾನು ನಿನ್ನ ಕನ್ಯೆ ಭಿಕ್ಷೆ ಬೇಡಿದಾಗ ಭಿಕ್ಷೆ ನೀಡುವುದನ್ನು ಬಿಟ್ಟು ನನ್ನ ಫೋಟೋಕ್ಕೆ ಕೈ ಮುಗಿದುಕೊಂಡು ನಿಂತಿರುವಲ್ಲ. ಈ ನಿಮ್ಮ ಮಾತಿನ ಅರ್ಥವೇ ತುಂಬಾನೇ ವಿಚಿತ್ರವಾಗಿದೆಯಲ್ಲ. ಈ ನಿನ್ನ ದೇಹ ಕೋಮಲವೇ ನನ್ನ ಹೃದಯದಲ್ಲಿ ಚಿತ್ರಿಸಿರುವಾಗ ಅಂತ ಈ ಚಿತ್ರ ಬೇಡವೇ? ಏನಂದ್ರೆ? ಒಂದೇ ಒಂದು ಮುತ್ತು. ಕಣ್ಣಲ್ಲಿದೆ ಕನಸಲ್ಲಿದೆ ಮಾತಲ್ಲಿ ಹೇಳು ಪ್ರೀತಿಯಿಂದ ಏಕೋ ಏನೋ ಪ್ರೀತಿಗೆ ಪ್ರೀತಿಗೆ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಲ್ಲ ಅದು ಎಲ್ಲಿಂದಲೇ ಕಾದು ಶುರುವಾಯಿತು ಹೊಸದೇನೇನು ಕನಸಾಯಿತು
ಒಂದಾಗುವ. ಸುಖ ಕೇಳೋದಿಲ್ಲ ಮನಸ್ಸು ಮುಟ್ಟದು, ಹೃದಯವೇ ಪ್ರೀತಿಗೆ ತೂಗುತ್ತದೆ. ಹೃದಯದ ಒಳಗೆ ಹೃದಯವಿದೆ, ಅವನನ್ನೇ ಅವನ ಹೃದಯವಿದೆ. ಹೃದಯದ ಕಾವ್ಯದ ಒಳಗೆ ಹೃದಯವಿದೆ. La 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 ಏನ್ರಿ ಅವತ್ತು ತೋಟದ ಮನೆಯಲ್ಲಿ ನೀವು ನನಗೆ ಏನು ಅಂತ ಹೇಳಿದ್ರಿ, ನೆನಪಿದೆ ತಾನೇ? ಯಾವ ಮಾತು? ಯಾವ ಮಾತು? ಅದೇ ನಮ್ಮ ಮದುವೆ ಮಾತು ಅಂತ ಹೇಳಿದೆ. ಓಹೋ, ಅದು ಅಂತ. ಅದಕ್ಕೂ ಕಾಲ ಕೂಡಿ ಬರಲಿ, ಮದುವೆ ಆಗೋಣಂತೆ. ನೋಡ್ರಿ, ನಿಮಗೆ ಮದುವೆ ಆಗೋದಕ್ಕೆ ಇಷ್ಟವಿಲ್ಲದೆ ಹೋದ್ರೆ ನೇರವಾಗಿ ಖಡಾಖಂಡಿತವಾಗಿ ಇದ್ದ ವಿಷಯ ಏನು ಅಂತ ಈಗಲೇ ಹೇಳಿಬಿಡಿ. ಅದನ್ನು ಬಿಟ್ಟು ಈಗ ಎಲ್ಲವನ್ನು ಮುಂದೋಡಿ ನಾಳೆ ಕೈ ಬಿಟ್ಟು ಕೂತಿದ್ದೆ ನಿಜವಾದ್ರೆ ನನ್ನ ಜೀವನ ಏನಾಗಬೇಕು? ಎಲ್ಲದಕ್ಕೂ ಕಾಲ ಕೂಡಿ ಬರಲೇಬೇಕಲ್ಲ. ಆದ್ರೆ ಈಗ ನಾ ಏನು ಮಾಡಬೇಕೆ ನೀವಿ? ಅದೇ ಇನ್ನೂ ಏನು ಹೇಳ್ತೀರಾ? ನಾನು ಹೇಳಿದ್ದೆನ ಕೇಳಿ ಅಂತ ಹೇಳಿದೆ. ಹಾ, ಕೇಳುತ್ತೇನೆ, ಹೇಳು ಶಾಂತ. ನೋಡ್ರಿ, ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ. ನಾವಿಬ್ರು ಆದಷ್ಟು ಬೇಗನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರೆ. ಶಾಂತ, ಎಸ್ ಕರೆಕ್ಟ್ ಶಾಂತ. ಹೆಂಗಸರು ಬುದ್ಧಿ ಆಗಲ್ಲ ಹೇಳ್ದಂಗೆ ಹೆಂಗ್ ಮಣಕಾಲದ ಕೆಳಗೆ ಅಂತಾರೆ. ಆದರೆ ನಿನ್ನ ಬುದ್ಧಿ ನನಗಿನ ಒಂದು ಗೇಮ್ ಜಾಸ್ತಿನೇ ಇದೆ. ಆಯಿತು, ನೀ ಹೇಳಿದ್ದು ಒಳ್ಳೇದಾಯ್ತು, ಹೋಗೋಣ. ಅಪ್ಪಾಜಿ, ಅವಳನ್ನು ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲಿಕ್ಕೆ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲಿಕ್ಕೆ ಹೊಂಟಿದ್ದೇನೆ. ನನ್ನನ್ನು ಕೇಳಂಗ ಈ ಬಡ ವಿಕಾರಿಯನ್ನು ಮದುವೆ ಆಗ್ತೀಯೇನೋ? ಬಡವಳಾದರೆ ಅವಳು ಮನುಷ್ಯಳಲ್ಲ ಏನಪ್ಪಾಜಿ? ಮನುಷ್ಯರಲ್ಲ, ಇವಳು ಸೂಳೆ. ಯಾರಿಗೆ? ಯಾವಾಗ? ಇಲ್ಲಿವರೆಗೂ ಹಣ ಕೊಟ್ಟವರಿಗೆ ಸೂಳೆ. ಏ ಮುಚ್ಚು ಬಾಯಿ. ಬಡ ಬಿಕಾರಿ ಅಂತ ನನ್ನ ಮನೆಯಾಗ ಕೆಲ್ಸಕ್ಕೆ ಇಟ್ಕೊಂಡು ನನ್ನ ಮಗನ ಮುಟ್ಟಿಗೆ ಹಾಕೊಂಡು ಮದುವೆ ಆಗಕ್ಕೆ ಹೊಂಟಿದಿ. ನೋಡಿಲ್ಲ, ಕಾಲು ಮುರಿದ್ಬಿಡ್ತೇನೆ. ಹೊಡಿತಾರನ್ರಿ ಗೌಡ್ರೆ? ಹೊಡೆದಷ್ಟ ಅಲ್ಲ ಕರಿಯ, ಕಾಲು ಮುರಿಬೇಕು. ಯಾರು ಹೊಡಿತಾರನ್ರಿ ಗೌಡ್ರೆ? ಹೊಡೆಯೋದಷ್ಟ ಅಲ್ಲ, ಈಗ ಕೈ ಕಾಲು ಮುರಿದು ಕೈ ಹಾಕಿ ಕೊಡ್ಬೇಕಂತ. ಅಪ್ಪಾಜಿ, ಇನ್ನೊಂದು ಸರಿ ಅವಳಿಗೆ ಸೂಳೆ ಅಂದರೆ ನಿನ್ನ ಮಗನೇ ನಿನಗೆ ವೈರಿ ಆಗಬೇಕಾಗತ್ತೆ. ಎತ್ತರ. ನೋಡಿ, ನಿಮ್ಮ ತಂದೆಯವರಿಗೆ ಇಷ್ಟವಿಲ್ಲದೆ ಹೋದ್ರೆ ಈ ಮದುವೆನೇ ಬೇಡ. ಅವ್ರು ಯಾವ ಹುಡುಗಿಯನ್ನು ಹೇಳ್ತಾರೋ ಅದೇ ಹುಡುಗಿಯನ್ನ ಮದುವೆ ಆಗಿ ನೀವು ಸುಖವಾಗಿರಿ. ನನ್ನ ಪಾಡಿಗೆ ನಾನು ಇರ್ತೀನಿ, ನಾನೇನು ಹೊರಡ್ತೀನಿ. ಶಾಂತ, ನನ್ನ ಜೀವನದಲ್ಲಿ ಮನುಷ್ಯ ಮಾಡಿ ಹಿಡಿದ ಈ ಕೈಯನ್ನು ಬಿಡಿಸಲು ನಮ್ಮಪ್ಪನೇ ಅಷ್ಟೇ ಅಲ್ಲ, ಆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಹೀಗಾಗಿ ಅಪಾರ ಬೆಲೆ ಬಾಳುವ ನಿಮ್ಮ ಆಸ್ತಿಯನ್ನು ಕೇವಲ 4 ಲಕ್ಷ ಕೊಟ್ಟು 40 ಲಕ್ಷ ಅಂತ ಬರೆದುಕೊಂಡಿರುವ ನಮ್ಮಪ್ಪನ ಗುಣ ನಿನಗಿನ್ನೂ ಗೊತ್ತಿಲ್ಲ. ಹಂಗ್ಯಾಕೆ ಮಾತಾಡ್ತೀರಿ ಗೌಡ್ರೆ? ನಮ್ಮ ಗೌಡ್ರು ಅಂತವ್ರಲ್ಲ. ಈ ಎಮ್ಮನ ಮಾತು ಕಟ್ಕೊಂಡು ಹೆಂಗ್ ಬೇಕಂಗೆ ನಮ್ಮ ಗೌಡ್ರಿಗೆ ಬೇಕಾಗತ್ತಿರಲ್ಲ ನೀವು. ನೀನು ಓದು ಬರದ ವ್ಯಕ್ತಿ. ನಿನಗೆ ಓದು ಬರ ಬಂದಿದ್ದರೆ ಗೊತ್ತಾಗತ್ತಿತ್ತು ನಮ್ಮಪ್ಪನ ಲಪಂಗತನ ಎಂಥದು ಎಂಬುವುದು. ಕೇವಲ ಗೇಣು ಹೊಟ್ಟೆ ಜೀವನ ಸಾಗಿಸಲು ಎಷ್ಟೋ ಜನ ಬಡವರನ್ನು ಬಾಯನ್ನು ಹೊಡೆದು ಆಸ್ತಿಯನ್ನು ಲಪಟಾಯಿಸುವನು. ಅಲ್ಲದೆ ಇವನು ಕ್ಷಣ ಕಾಮ ತೃಪ್ತಿಗೆ ಎಷ್ಟೋ ಜನ ಬಡ ಸ್ತ್ರೀಯರನ್ನು ಮಾನಹರಣ ಮಾಡಿ ಅವರ ಗಂಡ ಕಡೆಯಿಂದ ಬೇರೆಪಡಿಸಿ ನರ್ಕ ಯಾತ್ರೆಗೆ ಗುರಿ ಮಾಡಿರುವನು. ಅಲ್ಲದೆ ಎಲ್ಲದಕ್ಕಿಂತ ಮಿಗಿಲಾಗಿ ಇದೇ ಶಾಂತಳನ ತಂದೆ ಭದ್ರಪ್ಪನ ಮನೆಗೆ ಹೋಗಿ ಯಾವುದೇ ವಜ್ರ ಕೆಟಗಳಿಗೆ ಹೋಗಿ ಆ ಭದ್ರಪ್ಪನನ್ನೇ ಚಾಕುವಿಂದ ಇರಿದು ಕೊಂದು ಬಡಪಾಯಿಗಳ ನರ್ಕ ಯಾತ್ರೆಗೆ ಮಾಡಿದವನು. ಯಾರೆಂದು ತಿಳಿದಿರಿ ಕರಿಯ? ಯಾರೆಂದು ತಿಳಿದಿರಿ? ಇದೇ ನಮ್ಮಪ್ಪ ಕರಿಯ, ನಾಗನಗೌಡ ಕರಿಯ, ನಾಗನಗೌಡ ಕರಿಯ. ಸಾಕು, ಇನ್ನು ಹೇಳಬೇಕು.
ನಮ್ಮಪ್ಪನ ಪುಣ್ಯ ಪುನಸ್ಕಾರಗಳನ್ನು ನಾನು ಎಂದೋ ನಮ್ಮಪ್ಪನ ಜೈಲಿಗೆ ಕಳಿಸುತ್ತಿದ್ದೆ. ಆದರೆ ನಾನು ಜೀವಂತವಾಗಿ ಇರುವವರೆಗೂ ನಮ್ಮಪ್ಪನ ನರಕಕ್ಕೆ ನೂಕಬಾರದೆಂದು ಮೌನವಾಗಿ ಇದ್ದೆ. ಹಾ ಗೌಡ್ರ, ಆ ಭದ್ರಪ್ಪನ ಕೊಂದಿದ್ದು ನೀವೇನ? ಆ ಭದ್ರಪ್ಪನ ಕೊಂದವನ ನಾನು, ಕೊಲ್ಲವನ ನಾನು. ಈಗ ಅರೇದ ಮಗನ್ ಯಾರಾದ್ರೂ ಕೊಲ್ತಾರನ್ರಿ ಗೌಡ್ರೆ? ಕರಿಯ, ಕೊಲ್ಲಲಿ ಬಿಡು, ನನ್ನಿಂದ ತೃಪ್ತಿ ಸಿಗೋದ್ರೆ ಕೊಂದಲ್ಲಿ ಬಿಡು. ಅಪ್ಪಾಜಿ, ನನ್ನೊಬ್ಬನೇ ಮಾತ್ರ ಅಲ್ಲ, ಜೊತೆಗೆ ಶಾಂತಳನ್ನು ಕೊಂದು ಬಿಡು. ಪ್ರದೀಪ, ಅವಳನ್ನೇ ಕೊಲ್ಲಲಿಯೋ? ಅವಳನ್ನೇ ಕೊಲ್ಲಲಿ. ನಿನ್ನನ್ನ ಮಾತ್ರ ಕೊಂದು ಅವಳನ್ನ ಅರಗಿಣಿಯನ್ನಾಗಿಟ್ಟುಕೊಂಡು ಬಹಳಷ್ಟು ಸಲ ಅವಳಿಂದ ಕಾಮತೃಪ್ತಿವಂತನ್ಲಿ, ಕಾಮತೃಪ್ತಿವಂತನೇ. ಕೇಳಿದೆಯಾ ಕರಿಯ? ಈ ಮುದಿ ವಯಸ್ಸಿನಲ್ಲಿ ಮಗನ ಹೆಂಡತಿನೊಡನೆ ಮಲಗಲು ಎಷ್ಟು ಆತುರದಿಂದ ಕಾಯುತ್ತಿದ್ದಾನೆ. ಆದರೆ ಇವನನ್ನು ಪಾಪ ಕೊಂದರೆ ತೃಪ್ತಿ ಪಾಪ ಬರುತ್ತದೆ. ಈಗಲೇ ಪೊಲೀಸರಿಗೆ ತಿಳಿಸಿ ಇವರಿಗೆ ಜೈಲಿಗೆ ಕಳಿಸುತ್ತೇನೆ. ಹಾ, ಜೈಲಿಗೆ ಹಾಕಲು ನಿಮ್ಮ ಹತ್ರ ಆಧಾರ ಏನೈತಿ ಬುದ್ಧಿ? ಆಧಾರ ಇವರು ಮಾಡಿರುವ ಪ್ರತಿಯೊಂದು ಕಳ್ಳತನ, ಕೊಲೆ, ದೊರಡೆ, ಆಸ್ತಿ ಲಪ್ಪಿಸುವುದು ಎಲ್ಲ ಪುಣ್ಯ ಪುಸ್ತಕಗಳ ಬರೆದಿಟ್ಟಿರೋ ಪುಸ್ತಕ ನನ್ನ ಕೈಯಾಗಿ ಸಿಕ್ಕಿದೆ. ಆ ಪುಸ್ತಕ ಎಲ್ಲಿ ಐತಿ ಬುದ್ಧಿ? ಇದು ನೋಡಿ ಇಲ್ಲಿದೆ. ಅದನ್ನ ಕೊಟ್ಟು ಮಾತಾಡ್ಲೇ, ಮೊದಲ ಕೊಟ್ಟು ಮಾತಾಡು. ಕೊಡೋದಿದ್ರೆ ಏನು ಮಾಡುವಿ? ನಿನ್ನನ್ನು ಕೊಂದು ತಗೊಂಡು ಹೋಗ್ಕನ್ಲೇ, ನಿನ್ನನ್ನು ಕೊಂದು ತಗೊಂಡು ಹೋಗ್ಕನಿ. ಆಗಬೇಕಾಯ್ತು ಮಗನೇ, ಎಚ್ಚರ. ಅರಿಯೋ ನೀನು? ನಾನು ಶಾಡಿ ಇನ್ಸ್ಪೆಕ್ಟರ್ ಕರಿರಾಜ್ ಅಂತೇಳಿ ಈ ಹಳ್ಳಿ ರೇಷವನ್ನು ಕಂಡುಹಿಡಿಯಲೇ ಬಂದ ಶಾಡಿ ಇನ್ಸ್ಪೆಕ್ಟರ್ ಕರಿರಾಜ್. ಹಾಗೆ ಈ ನಿಮ್ಮ ತಂದೆಯವರ ವೆರಿ ಗುಡ್ ಕರಿಯ, ವೆರಿ ಗುಡ್. ಸಾರಿ, ಇಲ್ಲಿ ತನಕ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಬೇಕು. ಪರವಾಗಿಲ್ಲ, ಸಹಕರಿಸಿ ನಮಗೆ ಒಳ್ಳೆ ಕೆಲಸನ ಮಾಡಿದ್ದೀರಿ. ಭದ್ರಪ್ಪನ ನಿಗೂಢ ಕೊಲೆ ಇವರಿಂದಲೇ ಆಗಿದೆ ಎಂದು ನನ್ನ ಸರ್ಕಾರದವರು ಸೇಡಿ ಇನ್ಸ್ಪೆಕ್ಟರ್ನಾಗಿ ನೇಮಕ ಮಾಡಿದ್ದಾರೆ. ಆದ್ದರಿಂದಲೇ ಇವರ ಮನೆಯಲ್ಲಿ ನಾನು ಜೀತಕ್ಕಾಗಿ ಇದ್ದು ಅಲ್ಪ ಸ್ವಲ್ಪ ವಿವರಗಳನ್ನು ಕಂಡುಹಿಡಿದಿದ್ದೆ. ಸಂಪೂರ್ಣ ವಿವರವನ್ನಾಗಿ ಡಿಸ್ಕನಿಂದ ದೊರೆತಂತಾಯಿತು. ಅದಕ್ಕಾಗಿ ನಾವೇ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಲೋ 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 ಕಂಟ್ರೋಲ್ ರೂಮ್, ಐ ಆಮ್ ಶೇಡ್ ಇನ್ಸ್ಪೆಕ್ಟರ್ ಕರಿರಾಜ್. ಹೇರ್ ಇನ್ಸ್ಪೆಕ್ಟರ್ ಕಮಿಂಗ್ ಇನ್ ವಿಜಯ ಲಕ್ಮಾಪುರ್. ಅರ್ಜೆಂಟ್ ಕಮಿಂಗ್. ನಮಸ್ಕಾರ ಸರ್, ಏನು ಅರ್ಜೆಂಟಾಗಿ ಫೋನ್ ಮಾಡಿದ್ರಾ? ಇದನ್ನು ಎಳೆದುಕೊಂಡು ನಡೆಯಿರಿ. ಪೊಲೀಸ್ ಅರೆಸ್ಟ್ ಹಿಮ್. 420, 320, ಅರೆಸ್ಟ್ ಹಿಮ್. ಪ್ರದೀಪ, ನಿಮ್ಮ ಅಪ್ಪನ ಹಿಡ್ಕೊಂಡು ನೋಡ್ರು ಸುಮ್ಮನೆ ನಿಂತಿರ್ಲಿಲ್ಲ ಆ ಮಗನ. ಕರ್ಣ ಪಣ ಬರವಲ್ದಲ್ಲ ನಿನಗ? ಅಪ್ಪಾಜಿ, ಸಗಣಿ ತಿನ್ನವನು ಮೂತಿ ವರ್ಷಗಳಲೇಬೇಕು, ಉಪ್ಪು ತಿನ್ನವನು ನೀರು ಕುಡಿಯಲೇಬೇಕು. ಹಾ, ಹೋಗು, ಕಾಲ ಕೂಡಿ ಬಂದಿದೆ, ಜೈಲು ಅನುಭವಿಸು. ಅನ್ಯಾಯವಾದರೆ ಆ ದೇವರು ಸಹಿಸಲ್ಲ, ತಪ್ಪು ಮಾಡಿದರೆ ಈ ಪೊಲೀಸ್ ಬಿಡೋದಿಲ್ಲ. ಓಕೆ ರಾಮಣ್ಣ, ಏನು ಬರುತ್ತೇನೆ ಶಾಂತಮ್ಮ. ನಾಳೆ ಬಂದು ಸ್ಟೇಷನ್ಗೆ ಭೇಟಿ ಆಗಿರಿ. ನಡೀರಿ ಹೋಗೋಣ.